ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು, ಒಂದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ನಾನು ಸುಮಾರು ವೀಡಿಯೋದಲ್ಲಿ ನೋಡಿದ್ದೆ, ಬೇರೆ ಬೇರೆ ಕಡೆ ನೋಡಿದ್ದೆ, ಸುಮಾರು ಜನ ಹೇಳೋದನ್ನು ಕೇಳಿದ್ದೆ. ಅದೇನು ಅಂದರೆ ಈ ಸ್ಕಿನ್ ಟ್ಯಾಕ್ಸ್ ಇರುತ್ತಲ್ಲ, ಮೋಲ್ಸ್ ಅಂತಲೂ ಹೇಳ್ತಾರೆ, ಸ್ಕಿನ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಾರುಳ್ಳಿ ಅಂತ ಹೇಳ್ತಾರೆ, ನರೋಲಿ ಅಂತಲೂ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಕೂದಲನ್ನು ಕಟ್ಟಿದ್ರೆ ಅದು ಆಟೋಮೆಟಿಕ್ ತಾನೇ ಉದುರೋಗುತ್ತೆ ಅಂತ ಹೇಳಿ ಸುಮಾರು ಕಡೆ ನೋಡಿದ್ದೆ. ನಾನು ತೋರಿಸಿದ್ರು, ವೀಡಿಯೋಸ್ ಎಲ್ಲ ಮಾಡಿದ್ರು. ನನಗೂ ಕತ್ತಲ್ಲಿ ಆಗಿತ್ತು, ಬಟ್ ನನಗೆ ಡಾರ್ಕಾಗಿ ಬ್ಲ್ಯಾಕ್ ಕಲರಲ್ಲಿ ಬರುತ್ತಲ್ಲ, ಆ ಥರ ಇರಲಿಲ್ಲ. ಸ್ಕಿನ್ ಕಲರಲ್ಲೇ ಸ್ಕಿನ್ ಟ್ಯಾಕ್ಸ್ಗಳೆಲ್ಲ ಆಗಿತ್ತು. ಚಿಕ್ಕದು ಈಗ ಸ್ಟಾರ್ಟ್ ಆಗಿದೆ. ಒಂದು 3 ಏನೋ ಇದೆ, ಈ ಕಡೆ 1, ಈ ಕಡೆ 2. ಅದನ್ನು ನಾನು ಕೂದಲು ಕಟ್ಟಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಡೇಯಿಂದ ಹಿಡಿದು ಅದು ಸ್ಕಿನ್ ಟ್ಯಾಗ್ ಉದುರುತ್ತಾ ಇಲ್ವಾ ಅನ್ನೋದನ್ನು ಕೂಡ ನಾನು ಡೈಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಕೂದಲು ಫಸ್ಟ್ ಕಟ್ಟಿದಾಗ ಹೇಗಿತ್ತು, ಲಾಸ್ಟ್ ಕಟ್ಟಿ ಆದಮೇಲೆ ಹೆಂಗಾಗಿದೆ, ಎಷ್ಟು ದಿನಕ್ಕೆ ಅದು ಬಿದ್ದೋಗುತ್ತೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಅಥವಾ ಆ ಕೂದಲು ಕಟ್ಟೋದ್ರಿಂದ ಉದುರುತ್ತಾ ಉದುರಲ್ವಾ, ಕೂದಲು ಕಟ್ಟಿದ್ರೆ ಏನಾಗುತ್ತೆ ಅದನ್ನು ಕೂಡ ನಾನು ತೋರಿಸ್ತೀನಿ. ನರೋಲಿಗೆ ಕೂದಲು ಕಟ್ಟಿ ನೋಡಿ ಹೆಂಗಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಒಂಚೂರು ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ಇದು ಫಸ್ಟ್ ಡೇ ನಾನು ಕಟ್ಟಿಸ್ತಾ ಇರೋದು. ನಾನು ನನ್ನ ಮಗಳ ಕೈಲಿ, ಗಾನು ಕೈಲಿ ನಾರುಳ್ಳಿಗೆ ನನ್ನ ತಲೆ ಕೂದಲನ್ನು ಕಟ್ಟಿಸಿರೋದು. ನಮ್ಮ ಕಣ್ಣಿಗೆ ಕಾಣೋ ಥರ ನಾರುಳ್ಳಿ ಇದ್ದರೆ ನಾವೇ ಕಟ್ಕೋಬೋದು. ಬೆನ್ನ ಮೇಲೆ ಈ ಥರ ಕತ್ತಿಗೆ ಇದ್ದರೆ ಬೇರೆಯವ್ರ ಸಪೋರ್ಟ್ ತೊಗೊಂಡು ನಾವು ಕೂದಲನ್ನು ಕಟ್ಟಿಸ್ಕೋಬೋದು. ಈಗ ಕೆಲವೊಬ್ಬರಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಕತ್ತಲ್ಲಿ ತುಂಬಾ ಈ ಥರ ಸ್ಕಿನ್ ಟ್ಯಾಕ್ಸು ಇರ್ತವೆ. ಈಗ ಇದು ಸೆಕೆಂಡ್ ಡೇ, ಇಲ್ಲಿ ನೋಡ್ತಾ ಇರ್ಬೋದು. 2ನೇ ದಿನ ನಾನು ವಿಡಿಯೋನ ಮಾಡಿದ್ದೀನಿ. ಈಗ ಸೆಕೆಂಡ್ ಡೇ ಬಂದು ಆ ನರೋಲಿ ಏನಾಗಿದೆ ಅಂದರೆ, ಕೂದಲು ಕಟ್ಟಿರೋದ್ರಿಂದ ಒಂಥರ ಊದ್ಕೊಂಡಿರೋ ರೀತಿ ಆಗಿರುತ್ತೆ. ಅಂದರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನಿಧಾನಕ್ಕೆ ಸ್ಟಾಪ್ ಆಗ್ತಾ ಬರುತ್ತಲ್ಲ, ಹಾಗಾಗಿ ಇದು ರೆಡ್ಡಿಶ್ ಬಂದೈತೆ ಮತ್ತು ನೀರು ಥರ ತುಂಬಿಕೊಂಡಿತ್ತು. ಬಟ್ 2-3 ದಿನ ತುಂಬ ನೋವಿರುತ್ತೆ, ಒಂಥರ ಚಟ್ ಇರುವೆ ಕಡ್ದಾಗ ಆಗುತ್ತಲ್ಲ ಆ ಫೀಲ್ ಬರ್ತಿರುತ್ತೆ. ಮೇಲ್ಗಡೆ ಮುಟ್ಟೋದಕ್ಕೆ ಸ್ವಲ್ಪ ಸಾಫ್ಟ್ ಥರ ಆಗಿರುತ್ತೆ, ಯಾಕಂದರೆ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗಬೇಕು, ಅಂದಾಗ ಮಾತ್ರ ಅದು ಉದುರೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಇದು ಸೆಕೆಂಡ್ ಡೇ ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋವಾಗುತ್ತೆ. ಟೈಟಾಗಿ ಎಳಿಬೇಕು ಫಸ್ಟು. ಮತ್ತೆ ಹೇಳೋದು ಈ ಕಡೆ ಇದು ನೋಡಲಿ ಎಷ್ಟು ದೊಡ್ಡದು ಕಾಣತೈತಿ. ಏನು ಬಿಡಿಸ್ದೆ? ನಾನೇನು ಬಿಡಿಸಿಲ್ಲ, ನಾನು 2 ಕೈಲಿ ಯಾವಾಗಲೇ ಹೆಂಗೆ ಬಿಡ್ತಿದ್ದೆ. ಅದು ದೂರಿಂದ ಕಾಣಲ್ಲ, ಝೂಮ್ ತೊಗೊಂಡು ಮಾಡಿದ್ರೆ ಕಾಣಿಸ್ತೈತಿ. ನನಗೆ ಇದು ಗಂಟ ಕೊಟ್ಬಿಡ್ತೀನಿ. ಕರೆಕ್ಟಾಗಿ ಕುತ್ಕೋ ಫಸ್ಟ್. ಬಿಚ್ಕೋತು ಅಂದರೆ ನೀಡಲ್ ತಗೊಳ್ಳಿ. ನೀಡಲ್ಲ ಪಿನ್ ಏನಕ್ಕೆ? ಈಗ 3rd ಡೇ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದು ಕಟ್ಟಿ ಆದಮೇಲೆ ಈ ಥರ ಕಾಣಿಸುತ್ತೆ. ಅಲ್ಲೇ ಕತ್ತಲೆ ಪಕ್ಕದಲ್ಲೇ ಇನ್ನೊಂದು ಚಿಕ್ಕದು ನರುಳಿ ಆಗಿತ್ತು, ಅದಕ್ಕೂ ನಾನು ಕೂದಲು ಕಟ್ಟಿಸೋಣ ಅಂಥೇಳಿ ಕಟ್ಟಿಸ್ತಿದ್ದೆ. ಬಟ್ ಅದು ತುಂಬ ಅಂದರೆ ತುಂಬ ಚಿಕ್ಕದಿದೆ, ಕೂದಲಿಗೆ ಸಿಗ್ತಾನೆ ಇರಲಿಲ್ಲ, ಹಾಗಾಗಿ ಅದಕ್ಕೆ ಕಟ್ಟಿಸ್ಕೊಲಿಲ್ಲ. ದೊಡ್ಡದಾಗೈತೆ, ಕಟ್ಟಬೇಕು ಕಟ್ಟಬಾರ್ದು ಅದೇ ಗೊತ್ತಾಗ್ತಿಲ್ಲ. ಕೂದಲು ಕಟ್ಟಿದ್ರೆ ಉದುರೋಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಕಟ್ತಾಯಿದ್ದೀವಿ. ನೋಡೋಣ. ಇದು ಮಾತ್ರ ಸಖತ್ ನೋವಿದೆ. ಈ ನಾರುಳ್ಳಿ ಕೂದಲು ಕಟ್ಟೋಕ್ಕೂ ಮುಂಚೆ ಇಷ್ಟೇ ಚಿಕ್ಕದಿತ್ತು ಫ್ರೆಂಡ್ಸ್. ಇದು ಇಲ್ಲಿದೆಯಲ್ಲ, ಕಾಣಿಸ್ದೇ ಇರೋ ಅಷ್ಟು ಚಿಕ್ಕದಿತ್ತು. ಕಟ್ಟಿದ ಮೇಲೆ ಇಷ್ಟು ದೊಡ್ಡದಾಗೈತೆ. ಗೊತ್ತಿಲ್ಲ ಏನಾಗುತ್ತೆ, ಉದುರುತ್ತೋ ಅಥವಾ ಹಾಗೆ ಇರುತ್ತೋ ನೋಡಬೇಕು. ಈಗ ಇದಕ್ಕೊಂದು ಕಟ್ಟಿಸ್ಕೊಳ್ತಾ ಇದ್ದೀನಿ.
ಅದು ನಾರುಳ್ಳಿ ಚಿಕ್ಕದಿದ್ದರೆ ಕಟ್ಟೋಕ್ಕಾಗಲ್ಲ ಕೂದಲು, ಅದಕ್ಕೂ ಕುತ್ಕೊಳ್ಳೋದು ಇಲ್ಲ. ಸ್ವಲ್ಪ ದೊಡ್ಡದಿದ್ದರೆ ಕುತ್ಕೊಳ್ಳುತ್ತೆ ಕೂದಲು, ತುಂಬ ಚಿಕ್ಕದಿದ್ದರೆ ಕುತ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಕೂದಲಿಲ್ಲ ಸ್ವಲ್ಪ ಉರಿದಂಗಾಯ್ತು. ಮೇಲೆ ಕುತ್ಕೋತದ ಕೆಳಗಡೆ ಪೂರ್ತಿ ಬಿಟ್ಟು ಮುಸಾಕತ್ತಲ್ಲ ಅದು ಬೇಡ ಬಿಡಿ, ಇಲ್ಲ ಅಂದರೆ ಬೇಡ. ಅದೊಂದು ಫಸ್ಟ್ ನೋಡೋಣ, ಅದನ್ನು ನೋಡಿ ಆಮೇಲೆ ಅದು ಅಕಸ್ಮಾತ್ ಇನ್ನೂ ದೊಡ್ಡದಾಗ್ಬಿಟ್ರೆ ಇದ್ರಿಷ್ಟೇ ಇರಲಿ, ಅದೇನು ಕಾಣಿಸಂಗಿಲ್ಲ ಎದ್ದು. ಹೌದಾ, ಈಗ ಅದು ಕಟ್ಟಿದ್ದ ಎಷ್ಟು ದೊಡ್ಡದು ಕಾಣತೈತೆ ನೋಡಿ. ನೀರು ತುಂಬಿಕೊಂಡಿದ್ದು ನೋಡೋಣ ಅದು ಹೋದ್ಮೇಲೆ. ಫ್ರೆಂಡ್ಸ್, ಹಾಗೆ ಇದು 4th ಡೇ 4ನೇ ದಿನ ಮಾಡಿರೋ ಅಂಥ ವಿಡಿಯೋ. ತುಂಬಾ ವ್ಯತ್ಯಾಸ ಆಗಿದೆ. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇಗಿಂತ 4th ಡೇಗೆ ಅದು ನಾರುಳ್ಳಿ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ. ನೋಡ್ತಿರ್ಬೋದು, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟಾಗಿ ಬಂದಾಗಿದ್ದಕ್ಕೆ ಆ ಥರ ಮೇಲೆ ಇನ್ನೊಂದು ಬಬಲ್ಸ್ ಥರ ಬಂದಿದೆ. ಅಂದರೆ ಇದು ಬರ್ತಾ ಬರ್ತಾ ಇವತ್ತಿಂದ ಅದು ಗುಳ್ಳೆ ಏನಾಗುತ್ತೆ ಅಂದರೆ ಡ್ರೈ ಆಗ್ತಾ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು 5th ಡೇಗೆ, ಇದು 5th ಡೇಗೆ ಸ್ವಲ್ಪ ಆಗಲೇ ನಾರುಳ್ಳಿ ಫುಲ್ ಡ್ರೈ ಆಗಿದೆ. ನಾನು ಅದಕ್ಕೆ ಸೇಫ್ಟಿ ಇನ್ನೊಂದು ಇರಲಿ ಅಂತ ಹೇಳಿ ಕೂದಲು ಬೇರೆ ಕಟ್ಟಿಸಿದೆ. ನೋಡ್ತಾ ಇರ್ಬೋದು 2 ಕೂದಲಿದೆ ಅಲ್ಲಿ. ತುಂಬ ಚಿಕ್ಕದಿದ್ದರೆ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ದೊಡ್ಡದಾಗಿ ಇದ್ದರೆ ಈಸಿಯಾಗಿ ಕಟ್ಬೋದು, ಮತ್ತು ಗಂಡಸರು ಕೂಡ ಕಟ್ಟಿಸ್ಕೋಬಹುದು. ಹೆಣ್ಮಕ್ಳಿಗೆ ಕತ್ತಲ್ಲಿ ಜಾಸ್ತಿ ಬರುತ್ತೆ, ಹಾಗಾಗಿ ನಾನು ಅವರಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಫುಲ್ ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಬಿದ್ದೋಗೋ ಸ್ಟೇಜಲ್ಲಿ ಬಂದಿದೆ ಇವಾಗ. ಇಲ್ಲಿ ನೋಡ್ತಿರ್ಬೋದು, ಕಾಣಿಸ್ತಿದೆಯಾ? ನಾನು ಕಟ್ಟದಾಗ ಯಾವ ರೀತಿ ಇತ್ತು, ಈಗ ಯಾವ ಥರ ಆಗಿದೆ, ಇನ್ನೇನು ಉದ್ರೋಗೋ ಸ್ಟೇಜಲ್ಲಿ ಬಂದಿದೆ. ಉದ್ರಿದ ಮೇಲೆ ನಾನು ತೋರಿಸ್ತೀನಿ. ಇವಾಗ ಇಲ್ಲಿ ತೋರಿಸ್ತಾ ಇರೋದು 7th ಡೇ, ಅಂದರೆ 7ನೇ ದಿನಕ್ಕೆ ಈ ಥರ ಆಗಿದೆ. ಅದು ಫುಲ್ ಗುಳ್ಳೆ ಏನಾಗಿದೆ ಒಡೆದು ಇನ್ನೇನು ಬಿದ್ದೋಗುತ್ತೆ, ಅಥವಾ ನಾವೇ ಕಿತ್ಕೋಬೋದು, ಅದರಲ್ಲಿ ಏನಿಲ್ಲ. ಫುಲ್ ಎಲ್ಲ ನರೋಲಿ ಕೂದಲು ಕಟ್ಟಿರೋದ್ರಿಂದ ಉದ್ರೋಗಿದೆ, ನೋಡ್ತಾ ಇರ್ಬೋದು. ಆಯಿತಾ? ತೋರಿಸು, ಹತ್ರ ಬರಬೇಡ, ಹಾಕ್ತೀರಾ? ತಗೊಳ್ಳಿ. ಅದು ಉದ್ರೋಗವಾಗ ನಮಗೇನು ಒಂಚೂರು ನೋವಾಗಲ್ಲ. ನಾವು ಕೂದಲು ಹಿಡಿದು ಎಳೆದ್ಬಿಟ್ರೆ ತಾನೇ ಆಟೋಮೆಟಿಕ್ ಬಂದಿರುತ್ತೆ. ಒಣಗೋಗಿರುತ್ತೆ, ಅದು ಕೂದಲು ಕಟ್ಟಿರ್ತೀವಲ್ವ, ಹಾಗಾಗಿ ಒಣಗಿರುತ್ತೆ, ಆರಾಮಾಗೇ ಬರುತ್ತೆ. ಸ್ವಲ್ಪ ಸ್ಕಿನ್ ಕಲರ್ ಇದ್ದವ್ರಿಗೆ ಈ ಥರ ಕಲೆ ಕಾಣಿಸುತ್ತೆ ಅದು ಲಾಸ್ಟಲ್ಲಿ. ಫ್ರೆಂಡ್ಸ್ ನೋಡಿ, ಇದು ಆ ನಾರುಳ್ಳಿಗೆ ಕೂದಲು ಕಟ್ಟಿ 1 ವಾರ ಹೋಯಿತು ಟೈಮು. 1 ವಾರ ತೊಗೊಂಡಿತ್ತು ಅದು ಉದ್ರೋಗೋದಕ್ಕೆ. ಈಗ 1 ವಾರ ಆದಮೇಲೆ ಕಂಪ್ಲೀಟಾಗಿ ಈ ಥರ ಕಾಣಿಸುತ್ತೆ. ಅಂದರೆ ಅಲ್ಲಿ ಕಲೆ ಬಿದ್ದಿದೆ, ಮಾರ್ಕ್ ಆಗಿದೆ. ಒಂದು ಸ್ವಲ್ಪ ಸ್ಕಿನ್ಗಿಂತ ಬೇರೆ ಕಲರ್, ಕಪ್ಪು ಕಲರು ಮಾರ್ಕ್ ಬಿದ್ದಿದೆ. ನಾರುಳ್ಳಿಗೆ ಕೂದಲ ಕಟ್ಟೋದ್ರಿಂದ ಹಿಂಗಾಗುತ್ತೆ ನೋಡಿ ಫ್ರೆಂಡ್ಸ್. ಇನ್ನೇನು ಉದ್ರೋಗುತ್ತೆ, ಉದ್ರೋಗಿದ ಮೇಲೆ ಜಾಗದಲ್ಲಿ ಮಾರ್ಕ್ ಉಳಿಯುತ್ತೆ, ಕಪ್ಪು ಮಾರ್ಕು. ನಮ್ಮ ಸ್ಕಿನ್ ಕಲರೇ ನಾರುಳ್ಳಿ ಸ್ಕಿನ್ ಟ್ಯಾಗ್ ಇದ್ದರೆ ಕೂದಲು ಕಟ್ಟೋದೇನು ಬೇಡ ಅನಿಸುತ್ತೆ. ಕೆಲವೊಬ್ಬರಿಗೆ ಕಪ್ಪುದು, ಕೆಲವೊಬ್ಬರಿಗೆ ಕೆಂಪು ಕಲರು ಸ್ಕಿನ್ ಟ್ಯಾಗ್ ಇರುತ್ತಲ್ಲ, ಅವರು ಕಟ್ಕೋಬೋದು. ಆದರೆ ಸ್ಕಿನ್ ಕಲರ್ದೇ ಇರುತ್ತಲ್ಲ ಸ್ಕಿನ್ ಟ್ಯಾಗು, ಅವರು ಕಟ್ಟದೇ ಇದ್ರೂ ನಡೆಯುತ್ತೆ. ಯಾಕಂದರೆ ಅದು ಅಷ್ಟೇನು ಹೈಲೈಟಾಗಿ ಕಾಣಲ್ಲ ಸ್ಕಿನ್ ಮೇಲೆ. ಯಾವುದೇ ಮೆಡಿಸನ್ ಇಲ್ಲದೇ, ಟ್ರೀಟ್ಮೆಂಟ್ ಇಲ್ಲದೇ ಆರಾಮಾಗಿ ನಾವು ಹೇರ್ ಕಟ್ಟಿ ನೋಡ್ಬೋದು, ಕೂದಲು ಕಟ್ಟಿ ನೋಡ್ಬೋದು. ಅದರಲ್ಲಿ ಲಾಸ್ ಅಂತ ಏನೂ ಇಲ್ಲ. ಒಂದು ಸಲ ಪ್ರಯತ್ನ ಪಟ್ಟು ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ. ಚಿಕ್ಕದಿರಲಿ ದೊಡ್ಡದಿರಲಿ ಅದನ್ನು ತುಂಬ ಟೈಟಾಗಿ ಕಟ್ಟಬೇಕು. ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗಬಾರ್ದು. ಬ್ಲಡ್ ಸರ್ಕ್ಯುಲೇಷನ್ ಆದರೆ ಅದು ನಾರುಳ್ಳಿ ಹಾಗೆ ಇರುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ನ ನಾವು ಕೂದಲಿಂದ ಟೈಟಾಗಿ ಕಟ್ಟಿ ಸ್ಟಾಪ್ ಮಾಡಿದ್ರೆ ಅದು ಆಟೋಮೆಟಿಕ್ ಡ್ರೈ ಆಗ್ತಾ ಬಂದು ಉದ್ರೋಗುತ್ತೆ. ಒಂದು ಸಲ ಯಾರಿಗಾದರೂ ಇದ್ದರೆ ನೋಡಿ ಕಟ್ಟಿ ಟ್ರೈ ಮಾಡಿ. ಒಂದು ಸಲ ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇದರಿಂದ ಏನೂ ಸೈಡ್ ಎಫೆಕ್ಟು ಆಗಲ್ಲ, ನೋವಂತೂ ಆಗೋದಿಲ್ಲ. ಸ್ವಲ್ಪ ಇರುವೆ ಕಚ್ಚಿದಾಗ ಆಗುತ್ತಲ್ಲ, ಹಾಗಾಗುತ್ತೆ. ಅದು ಕೂದಲು ಕಟ್ಟಿದಾಗ ಮಾತ್ರ ಹಾಗಾಗುತ್ತೆ, ಇಲ್ಲಾಂದರೆ ಆಗಲ್ಲ.